ಗಣೇಶ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಏಕಾಏಕಿಯಾಗಿ ಈ ಕಲ್ಲು ತೂರಾಟ ನಡೆದಿದ್ದು ಯಾಕೆ? ಹೇಗಾಯ್ತಿದು? ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಹೇಗೆ? ಇದಕ್ಕೆ ಕಾರಣ ಏನು ಅನ್ನೋದನ್ನ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಮೂಲಕವಾಗಿ ವಿವರಿಸಿದ್ದಾರೆ. ಅದನ್ನು ನೋಡೋಣ. ದಾವಣಗೆರೆ ನಗರದ ಮುದ್ದಬೋವಿ ಕಾಲೋನಿಯ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಹಿನ್ನೆಲೆಯಲ್ಲಿ ಇಡೀ ದಾವಣಗೆರೆ ನಗರದಲ್ಲಿ 144 ಸೆಕ್ಷನ್ ಹಾಕೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು ನಾವು ದೃಶ್ಯಗಳು ನೋಡಬಹುದಾಗಿದೆ. ಏನು ಪ್ರಮುಖವಾಗಿ ಇಲ್ಲಿಂದನೇ ಗಲಾಟೆ ಶುರುವಾಗಿರುವಂತದ್ದು. ಈ ಭಾಗದ ಅಂದ್ರೆ ಆಜಾದ್ ನಗರ ಮೇನ್ ರೋಡ್ ಮತ್ತೆ ಬೇತೂರ್ ಮೇನ್ ರೋಡ್ ಸರ್ಕಲ್ ಮಧ್ಯೆ ಇರುವಂತಹ ಅರಳಿಮರ ಸರ್ಕಲ್ ಅಲ್ಲಿ ಸಂಜೆ 6 ರಿಂದ 7 ಗಂಟೆ ಸುಮಾರಿಗೆ ಒಂದು ಕಲ್ಲು ತೂರಾಟ ಆಗುತ್ತೆ. ಆದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ಪೊಲೀಸರು ಕೂಡ ಹರಸಾಹಸವನ್ನು ಪಡ್ತಾರೆ. ಯಾಕಂದ್ರೆ ಎರಡು ಕೋಮಿನ ಜನರನ್ನ ನಿಯಂತ್ರಣ ಮಾಡೋದಕ್ಕೂ ಸಾಕಷ್ಟು ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅಂದ್ರೆ ಮುಸ್ಲಿಂ ಮುಖಂಡರಾಗಿರ್ಬೋದು ಮತ್ತೆ ಹಿಂದೂ ಮುಖಂಡರು ಇಬ್ರು ಕೂಡ ಮಾಬನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಕಂಟ್ರೋಲ್ ಕೂಡ ಆಗೋದಿಲ್ಲ. ಒಂದು ಕಡೆ ಹರಳಿಮರ ಸರ್ಕಲ್ ಮತ್ತೆ KR ರೋಡ್ ಮತ್ತೆ ಅಸಭಾವಿ ಸರ್ಕಲ್ 3 ಕಡೆ ಕಲ್ಲು ತೂರಾಟ ಆಗುತ್ತೆ. ಆ ಕಲ್ಲು ತೂರಾಟದಿಂದ 3 ಜನ ಪೊಲೀಸರಿಗೆ ಗಾಯ ಆಗ್ತವೆ, ಒಬ್ಬ ಸಾರ್ವಜನಿಕರಿಗೆ ಗಾಯ ಆಗ್ತವೆ. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಈಗಾಗಲೇ 144 ಸೆಕ್ಷನ್ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಪೊಲೀಸರು ಕೂಡ ಸಿಟಿ ರೌಂಡ್ಸ್ ಕೂಡ ಮಾಡ್ತಾ ಇರುವಂತದ್ದು. ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಸತೀಶ್ ಪೂಜಾರಿ ಮುದ್ದಬೋವಿ ಕಾಲೋನಿಯ ಮೆರವಣಿಗೆಯಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ಮುಸ್ಲಿಂ ಸಮುದಾಯ ಮಾಡುತ್ತೆ. ಯಾಕಂತ ಹೇಳಿದ್ರೆ 2 ದಿನಗಳ ಮುಂಚೆ ಪ್ಯಾಲೆಸ್ಟೈನ್ನ ಬಾವುಟಗಳನ್ನ ಹಾರಿಸಿದ್ರು ಮತ್ತೆ ಪಾಕ್ ಪರ ದೇಶ ವಿರೋಧಿ ಘೋಷಣೆ ಕೂಗಿದ್ರು ಅನ್ನುವಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಮುಖಂಡರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಾದಂತಹ ಸತೀಶ್ ಪೂಜಾರಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ. ಆ ವಿವಾದಾತ್ಮಕ ಹೇಳಿಕೆ ಸಾಕಷ್ಟು ಚರ್ಚೆ ಆಗುತ್ತೆ ಮತ್ತೆ ವಿವಾದ ಕೂಡ ಸೃಷ್ಟಿಯಾಗುತ್ತೆ. ಇದರಿಂದಾಗಿ ಕೆರಳಿದಂತಹ ಮುಸ್ಲಿಂ ಸಮುದಾಯ ಸತೀಶ್ ಪೂಜಾರಿ ಮೆರವಣಿಗೆಯಲ್ಲಿ ಭಾಗವಹಿಸಿದ ಆ ಮೆರವಣಿಗೆ ಭಾಗವಹಿಸೋದು ವಿರೋಧಿಸಿ ಸಾಕಷ್ಟು ಒಂದು ಗಲಾಟೆ ಕೂಡ ಆಗುತ್ತೆ. ಇದೇ ಮೇನ್ ರೋಡಲ್ಲಿ 2 ರಿಂದ 3 ಸಾವಿರ ಜನ ಮಾಬ್ ಕ್ರಿಯೇಟ್ ಆದ ಸಂದರ್ಭದಲ್ಲಿ ಪೊಲೀಸರು ಕೂಡ ಹರಸಾಹಸ ಪಡ್ತಾರೆ ಅದು ಮಾಬ್ನ ಕಂಟ್ರೋಲ್ ಮಾಡೋದಕ್ಕೆ. ಆದರೆ ಆಗೋದಿಲ್ಲ. ಏಕಾಏಕಿ ಮೆರವಣಿಗೆ ಮೇಲೆ ಒಂದು ಕಲ್ಲು ತೂರಾಟ ಆಗುತ್ತೆ. ತೂರಾಟದ ಸಂದರ್ಭದಲ್ಲಿ ಪೊಲೀಸರು ಕೂಡ ಕಳಿಸಿದ ನಂತರದಲ್ಲಿ KR ರೋಡ್ಗೆ ತಲುಪಿದ ಸಂದರ್ಭದಲ್ಲಿ ಅಲ್ಲಿ ಕೂಡ ಕಲ್ಲು ತೂರಾಟ ಆಗುತ್ತೆ. ಮತ್ತೆ ಹಂಸಭಾವಿ ಸರ್ಕಲ್ ಅಲ್ಲೂ ಕೂಡ ಕಲ್ಲು ತೂರಾಟ ಆಗುತ್ತೆ. ಇದರಿಂದಾಗಿ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದರಿಂದಾಗಿ ಪೊಲೀಸರು ಕೂಡ ಈಗಾಗಲೇ ಸಿಟಿ ರೌಂಡ್ಸ್ ಮಾಡಿರುವಂಥ ನೆಲೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಮುಚ್ಚಿರುವಂಥದ್ದು. ಮತ್ತೆ ಇನ್ನೊಂದು ಕಡೆ ಇರುವಂತಹ ಅಂದ್ರೆ 2 ಕೋಮಿನ ಮುಖಂಡರ ಜೊತೆ ಈಗಾಗಲೇ ಸಭೆಯನ್ನು ಕೂಡ ನಡೆಸಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ನಡೀಬಾರದ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತಹ ಕ್ರಮವನ್ನು ಕೂಡ ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ್ ಟಿವಿ ದಾವಣಗೆರೆ.